ಸ್ವಾಗತ ಸುಸ್ವಾಗತ. ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್ ಜೊತೆ ನಮ್ಮ ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ ಉಪೇಂದ್ರ ನಟಿಸಿದ ಪ್ಯಾನ್ ಇಂಡಿಯಾ ಚಿತ್ರ ಕೂಲಿ. ಹಾಗೇನೆ ಇವರ ಜೊತೆ ತೆಲುಗಿನ ನಾಗಾರ್ಜುನ, ಹಿಂದಿಯಿಂದ ಅಮೀರ್ ಖಾನ್ ಮತ್ತು ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್, ಶ್ರುತಿ ಹಾಸನ್ ರವರು ಅದ್ದೂರಿ ತಾರಾಗಣದಲ್ಲಿ ತೆರೆಕಂಡ ಚಿತ್ರ ಕೂಲಿ. ಬಿಡುಗಡೆಯ ದಿನ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ, ಅಂದರೆ ನೆಗೆಟಿವ್ ಟಾಕ್ ಮತ್ತು ಪಾಸಿಟಿವ್ ಟಾಕ್ ಬಂದರೂ ಸಹ ಮೊದಲನೇ ದಿನ ಕೂಲಿ ಚಿತ್ರ ಸ್ಯಾಕ್ಲನಿಕ್ ಅಂಕಿಅಂಶದ ಪ್ರಕಾರ ಬರೋಬ್ಬರಿ 77 ಕೋಟಿ ಗಳಿಸಿದೆ. ಪ್ಯಾನ್ ಇಂಡಿಯಾ ಚಿತ್ರವಾಗಿ ಬಿಡುಗಡೆಗೊಂಡ ಕೂಲಿ ಚಿತ್ರವು ಲೋಕೇಶ್ ಕನಕರಾಜ್ ನಿರ್ದೇಶನದಲ್ಲಿ 5 ಭಾಷೆಗಳಲ್ಲಿ ಮೂಡಿಬಂದಿದ್ದು, ಲೋಕೇಶ್ ಕನಕರಾಜ್ ನಿರ್ದೇಶನದ ಈ ಚಿತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಿದ್ದರೆ, ಆದರೆ ರಜನಿ, ನಾಗಾರ್ಜುನ, ಅಮೀರ್ ಖಾನ್ ಮತ್ತು ಉಪೇಂದ್ರ ರವರ ಅದ್ಭುತ ನಟನೆ, ಪ್ರೇಕ್ಷಕನಿಗೆ ಬೇಕಿದ್ದ ಮಾಸ್ ಮಸಾಲಾ ಮತ್ತು ಅನಿರುದ್ಧ್ ರವರ ಅದ್ಭುತ ಸಂಗೀತ ಈ ಚಿತ್ರವನ್ನು ಪುಟಿದೇಳುವಂತೆ ಮಾಡಿದೆ. ರಜನಿಕಾಂತ್ ಮತ್ತು ಇವರ ಟೀಮ್ ಈ ಚಿತ್ರದಲ್ಲಿ ಮಾಡಿದ ಮೋಡಿಗೆ ಜನ ಫಿದಾ ಆಗಿದ್ದಾರೆ. ಕೂಲಿ ಚಿತ್ರವು 3ನೇ ದಿನಕ್ಕೆ ಬರೋಬ್ಬರಿ ಅಂದಾಜಿನ ಪ್ರಕಾರ 200 ಕೋಟಿ ದಾಟಿದೆ. ಹಾಗೆಯೇ ಸಿನಿಮಾ ವಿಶ್ಲೇಷಕರ ಪ್ರಕಾರ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ಇದ್ದರೂ ಸಹ ಈ ಚಿತ್ರವು 500 ಕೋಟಿ ಗಳಿಸುವುದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಸ್ನೇಹಿತರೆ, ನೀವೇನಾದರೂ ಈ ಚಿತ್ರ ವೀಕ್ಷಿಸಿದ್ದರೆ ನಿಮ್ಮ ಅನಿಸಿಕೆ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.